ಮಣ್ಣಿನ ಮಗ. ಇವತ್ತಿನ ಈ ಕಾರ್ಯಕ್ರಮದೊಳಗ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಗರೂರ್ ಬಿ ಗ್ರಾಮದ ಹಿರಿಯ ಅನುಭವಿ ರೈತರಾದ ಶ್ಯಾಮರಾಯ್ ಪಾಟೀಲ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಮ್ಮ ಕಾರ್ಯಕ್ರಮದೊಳಗೆ ನಮ್ಮ ಸ್ಟುಡಿಯೋದೊಳಗೆ ಕಲಬುರಗಿ ತಾಲೂಕು ಗರೂರ್ ಬಿ ಗ್ರಾಮದ ಹಿರಿಯ ಅನುಭವಿ ರೈತರಾಗಿರುವಂತಹ ಶ್ಯಾಮರಾಯ್ ಪಾಟೀಲ್ ಅವರಿದ್ದಾರೆ. ಅವರು ಸಾವಯವ ಕೃಷಿಕರು. ಯಾವಾಗ ನಮ್ಮ ಕಲಬುರಗಿ ಜಿಲ್ಲೆ ಒಳಗ ಈ ಸಾವಯವದ ಆಂದೋಲನ ಶುರುವಾಯಿತು, ಸುಮಾರು 2007 2008 ಸಮಯದೊಳಗೆ ಒಂದು ಬದಲಾವಣೆ ಬರ್ತಾ ಇದೆ ಅನ್ನುವಂಥ ಒಂದು ಸೂಚನೆ ನಮ್ಮ ವಿಜ್ಞಾನಿಗಳು ಕೊಡ್ತಾ ಇದ್ರು. ಈ ಭಾಗದೊಳಗೆ ಸಾವಯವ ಕೃಷಿ ಶುರು ಆಗಬೇಕು ಅನ್ನುವಂಥ ಒಂದು ಆಂದೋಲನವನ್ನ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಶ್ಯಾಮರಾವ್ ಪಾಟೀಲ್ ಅವರು ಅದಕ್ಕೆ ಅಲ್ಲಿ ಮುಂಚೂಣಿಯಾಗಿ ನಿಂತು ಅಂಥ ಒಂದು ತಂತ್ರಜ್ಞಾನವನ್ನ ಸ್ವೀಕಾರ ಮಾಡಿ ತಮ್ಮ ಹೊಲಕ್ಕೆ ತಂದಂಥವ್ರು. ಅವರು ಇವತ್ತ ನಮ್ಮ ಜೊತೆಗಿದ್ದಾರೆ. ಸುಮಾರು 40-45 ವರ್ಷಗಳ ಕೃಷಿ ಅನುಭವ ಅವ್ರದ್ದು. ಮೊದಲಿನ ಕೃಷಿ ಹೆಂಗಿತ್ತು ಮತ್ತು ಸಾವಯವ ಕೃಷಿಗೆ ಬದಲಾವಣೆ ಆದ ನಂತರ ಯಾವ ರೀತಿ ಅವರು ಹೋರಾಟ ಮಾಡಬೇಕಾಯ್ತು ಮತ್ತು ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಆದವು ಅನ್ನೋದ್ರ ಬಗ್ಗೆ ಅವರು ಸಾಕಷ್ಟು ಅನುಭವ ಹೊಂದಿರುವಂಥವ್ರು. ಅವರ ಅನುಭವಗಳನ್ನು ನಾವು ಕೇಳೋಣ. ಸಮಗ್ರ ಕೃಷಿ ಯಾವ ರೀತಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಅನ್ನೋದ್ರ ಬಗ್ಗೆ ಕೂಡ ಅವರಿಂದ ನಾವು ತಿಳ್ಕೊಳ್ಬಹುದು. ಶ್ಯಾಮರಾವ್ ಪಾಟೀಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. 40-45 ವರ್ಷಗಳ ಒಂದು ಅನುಭವ ತಮ್ಮದು. ಯಾವ ರೀತಿ ಶುರುವಾಯಿತು ತಮ್ಮ ಕೃಷಿ? ಮೊದಲ ಸುಮ್ಮ ಸಜ್ಜಿ ಬಿತ್ತದ, ತೊಗರಿ ಬಿತ್ತದ, ಇಟೆ ಮಾಡ್ಕೋತ ಬರ್ತಿದ್ದೇವ್ರಿ. ಮುಂದೆ ಅಲ್ಲೇ ನಮ್ಮ ಹೊಲದಾಗೆ ಊರು ಸಮೀಪ ಅದ ರೀ. ಒಂದು ಬಾವಿ ತೋಡ್ದೆವು. ಆ ಬಾವಿಗೆ ಒಂದು 4 ಗಜ ಹೊಡೆದೆವು. ಸ್ವಲ್ಪ ನೀರು ಬಿದ್ದ ಮ್ಯಾಗ ಹಂಗೆ ಸ್ವಲ್ಪ ತೊಗರಿ ನೀರು ಬಿಡೋದು, ಇವಕ್ಕೆ ನೀರು ಬಿಡೋದು, ಹಂಗೆ ಮನುಷ್ಯಾಗ ಸ್ವಲ್ಪ ಹಂಬಲ್ ಜಾಸ್ತಿ ಹಾಕೋತ ಗೊತ್ತು. ಹಂಗೆ ಭೂಮಿಗೆ ಒಂಜರ ಸ್ವಲ್ಪ ಅದ್ರ ಬಗ್ಗೆದಾಗಿ ಕಳೆ ತೆಗೆಯೋದು, ಇದು ಮಾಡೋದು ಮಾಡ್ಕೋತ ಹೋಗಂತರ VI ಬೆಣಿಗೆ ಅಂತಾರು ವಿಜ್ಞಾನಿಗಳು ಬಂದಿರ್ತೇಳಿ ನಾ ಗುಲ್ಬರ್ಗ ಬಂದು ಹೇಳಿದಾಗ ದೊಡ್ಡ ಬಸ್ ಸ್ಟ್ಯಾಂಡ್ ಇತ್ತು. ಆ ಬಸ್ ಸ್ಟ್ಯಾಂಡ್ ಬರ್ಲಾಕ ಒಂದು 4 ಮಂದಿ ಮಾತಾಡೋದು ಕೇಳಿದ್ರನ. ಏನು ಮಾತಾಡಿದಾರ ಅವರು? TAP ಹಾಕಬಾರ್ದು, ಎರೆಹುಳ ಗೊಬ್ಬರ ಹಾಕಬೇಕು ಅಂತೇಳಿ ಹಿಂಗೆ ಮಾತಾಡ್ತಿದ್ರು. ಅದೊಂದು ಸ್ವಲ್ಪ ನನಗೂ ಆ ಟೈಮ್ನಾಗ ಒಂಜರ ಸಾವಯವ ಗೊಬ್ಬರ ಮಾಡಬೇಕು. ಈ ರೇಡಿಯೋದಾಗೂ ಕೇಳ್ತಿದ್ದ ಸಾವಯವ ಗೊಬ್ಬರ ಅಂದ್ರೆ ಹೆಂಗೆ ನೋಡ್ಬೇಕು ಅನ್ನಿಸ್ತಿತ್ತು. ಆದ್ರೆ ಅವರು ಮಾತಾಡೋದು ಕೇಳಿಸಿ ಎಲ್ಲಿ ಅದ ನಾನು ಇಲ್ಲಿ ಆಳಂದ ರೋಡಿಗೆ ಅದ, ಚೆಕ್ ಪೋಸ್ಟ್ ಬಲ್ಲಿದ, ನಡ್ರಿ ಹೋಗಂಬಂದ್ರು. ನಡ್ರಿ ನಾನು ಬರ್ತೀನಿ ಅಂದ. ಅವ್ರು ಏನು ಮಾಡಿದ್ರು, ಅದ್ರಾಗ ಒಬ್ಬರು ವಾಲ್ ಅಂದ್ರೆ ಸಲ ಓಸು ಮಂದಿ ಬಿಟ್ರು. ಇಲ್ಲ ನಾರೇ ಹೋಗ್ತೀನಿ, ನನಗರೆ ಒಂದು ಅದು ದಾರಿ ತೋರಿಸ್ರಿ ನಾನು, ಇಲ್ಲಿ ಆಳಂದ ರೋಡಿಗೆ ಅದ, ಅಲ್ಲಿ ಆಚಾಗ ಬಾಜು ಅದ ಆಳಂದ ರೋಡಿಗೆ ಅಂತಂದ್ರು. ಅದೇ ದುರ್ತಾಟಿಮ ನಾ ಅಲ್ಲಿಗೆ ಹೋದ. ನಾವು ಒಬ್ಬನೇ ಹೋಗೋತನ ಅಲ್ಲೊಂದು ಕಾರ್ಯಕ್ರಮ ನಡೆದಿತ್ತು. ಆ ಟೈಮ್ನಾಗ VI ಬೆಣಿಗೆ ಅನ್ನೋರು ಬಂದಿದ್ರು ನಮ್ಮ ಗುಲ್ಬರ್ಗ. ನನಗೇನು ಗೊತ್ತಿಲ್ಲ. ಅಲ್ಲಂದ್ರು ನಾನು ಆದರೆ ಫಂಕ್ಷನ್ ಮುಗೀತು, ಹಿಂದಿನ ಬಾಜು ಕೂತಿದ್ದ. ಅವರೆಲ್ಲರೂ ಬಂದರು. ಒಬ್ರು ಇನ್ಸರ್ಟ್ ಮಾಡ್ಕೊಂಡಿದ್ರು. ಅವ್ರು ಯಾರು ನನಗೆ ಗೊತ್ತಿಲ್ಲ. ಸರ್ ನಾ ಮಾಡ್ತೀನಿ ರೀ ಎರೆಹುಳ ಗೊಬ್ಬರ ಆತ, ನಾನು ನಿಂದು ಯಾವ ಊರು ಅಂತೇಳಿ ಅವ್ರು ಹೆಸರು ಬರ್ಕೊ ಅಂದರು. ಅವರು ಹೆಸರು ಬರ್ಕೊಂಡ್ರು. ಯಾರಿದ್ರು ನನಗೆ ಗೊತ್ತಿಲ್ಲ. ಹೆಸರು ಬರ್ಕೊಂಡ್ರು. ಆಮ್ಯಾಗಿದ್ರೆ ಎರೆಹುಳುಗಳೇ ಕಳಿಸ್ತಾರೆ ಅವರು. ನಮ್ಮ ತೋಟಕ್ಕೆ ನನಗೇನು ಗೊತ್ತಿಲ್ಲ, ಟ್ರೈನಿಂಗ್ ಇಲ್ಲ, ಮಾಹಿತಿ ಇಲ್ಲ, ಏನಿಲ್ಲ, ಕಳಿಸೋರು. ಅವು ಹ್ಯಾಂಗೆ ಮಾಡ್ಬೇಕ್ರಿ ನಾನು ಅವು ಗ್ರಾಮ ಸೇವಕನಿಂದ ಹಚ್ಕೊಟ್ರ. ಪಾಟೀಲ್ರ ಇದು 4 ಫರ್ಸಿ ಇಡ್ರಿ, ಫರ್ಸಿ ಇಟ್ಕಿಸಿ ನಿಮ್ಮ ತಿಪ್ಪೇನು ಗೊಬ್ಬರ ಹಾಕ್ರಿ, ಅದಕ್ಕೆ ದಿನ ಒಂದು 3 ಸರಿಗೆ 4 ಸರಿಗೆ ನೀರು ಹೊಡ್ರಿ, ಅವು ಹುಳುಗಳು ಬಕ್ಕಳಾದಾಗ ಮತ್ತೊಂದು ಕಡೆ ಮಾಡಾಕತ್ತೀರಿ ಅಂದರು. ನಾನು ಆ ಪ್ರಕಾರ ಮಾಡಿದ ಮ್ಯಾಗ ಅವು ಹುಳುಗಳು ದಮ್ಮ ಗೆಣಿಗೆಣ್ ಊಚಾದವು ರೀ. ಒಂದು 1 ಕಿಲೋ ಕೊಟ್ರು ಅವರು. ಅವು ಊಚ ದಮ್ ಆಗನ ಮತ್ತು ಅದು ಜೂನ್ ತಿಂಗಳು ಚಾಲು ಆಯ್ತು. ಆ ಎಳೆದಾಗ ಮಳೆ ಬಂದು ಏನಾಯ್ತು, 6 ಫೀಟ್ ಹಿಂಗೆ 3 ಫೀಟ್ ಹಿಂಗೆ 6 ಫೀಟ್ ನಂಬಲ್ಲಿ ಕ್ಯಾನಲ್ ಬಂದಿತ್ತು ಅವಾಗ, ಕೊಳ್ಳೂರು ಡ್ಯಾಮಿಂದು. ಆ ಕ್ಯಾನಲ್ ಫರ್ಸಿಗಳೇ ಕಡಿ ನಿಂದ್ರಿಸದ. ಈ ಕಡೊಂದು 6 ಆ ಕಡೊಂದು 6, ಈ ಮಗ್ಗಲ್ಗೆ 3 ನಿಂದ್ರಿಸಿ ತಿಪ್ಪೇನ್ ಗೊಬ್ಬರ ಅದಕ್ಕೆ ತುಂಬಿಕಿಸಿ ನಾ ಸರಿಯಾಗಿ ಮಾಡಿಕಿಸಂದ್ರೆ ಅದಕ್ಕೆ ಇವೇ ಹುಳುಗಳೇ ಅದಕ್ಕೆ ಬಿಟ್ಟ. ಮತ್ತೊಂದು 3 ತಿಂಗಳದಾಗ ಮಳೆಗಾಲ ಮುಗಿಯತನ ಕಂಡಬಿಟ್ಟು ಹೆಚ್ಚಿಗೆ ಅದು ಹುಳುಗಳು ಹೆಚ್ಚಿಗೆ ಅದು ಇವಕ್ಕೆ ಏನು ಮಾಡ್ಬೇಕಂತ ಹೇಳಿಸಂದ್ರೆ ನೋಡಮ್ ಯಾರಿಗೆ ಕೇಳ್ಬೇಕು ಅನ್ಸುತ್ತೆ ಅನ್ನೋದಕ್ಕೆ ಅವತ್ತು ರಾತ್ರಿ ಮಳೆ ಹೊಡಿತಾರೆ, ಭಯಂಕರ ಮಳೆ ಹೊಡಿತು. ಮಳೆ ಹೊಡೆದ ಕಿಸಿ ಅವೆಲ್ಲ ಹುಳುಗಳೆಲ್ಲ ಪೂರಾ ಮನೆಯಿಂದ ಬರತನ ಹರಿದು ಮುಂಗ್ಲಿ ಇದ್ರ ಬಂದು 2 ಮುಂಗ್ಲಿಗಳು ತಿರ್ಲಿಕತ್ತು. ಇನ್ನು ನನಗೆ ಭಾಳ ಕಾಳಜಿನಿಂದ ಮಾಡಿದ, ಅದಕ್ಕೆ ನನಗೆ ಭಾಳ ಹಳಾಳೆ ಐತ್ರಿ. ಹಳಾಳೆ ಏನು ಮಾಡ್ಬೇಕಪ್ಪ ಇದು ಕೇಳಿಲ್ರಿ ನಾ.
ಹಾಳಾಯ್ತು ಏನು ಮಾಡ್ಬೇಕಂತೇಳಿ ಏನು ಮಾಡ್ದೆ ಎಲ್ಲಿ ನನಗೆ ಹುಳ ಕೊಡ್ತೀನಿ ಅಂದಾರಲ್ಲ ಅವ್ರ ಬಳಿ ಹೋಗ್ಬೇಕಂತೇಳಿ ಸೀದಾ ಆಫೀಸ್ಗೆ ಹೋದ್ರಿ ನಾ. ಅವ್ರು ಕೂತಿದ್ರು ವಿ ಐ ಬೆಣಗಿಯವರು ಇದ್ದರು. ಸರ್ ನಾನು ಹುಳುಗಳು ಎಲ್ಲ ಹಾಳಾಗ್ಯಾವ್ರಿ, ನನಗೇನು ಮಾಹಿತಿ ಇಲ್ಲ ಏನೂ ಇಲ್ಲ, ಹೆಂಗೆ ಮಾಡ್ಬೇಕ್ರಿ ಸರ್ ಅದು ನಾ ಭಾಳ ಕಾಳಜಿಲಿ ಬೆಳೆಸಿದ ನಾನು. ಅವ್ರು ಏನು ಮಾಡಿದ್ರು ಎಂಥ ಹುಚ್ಚಿದ್ದಪ್ಪ ನಿನಗೆ ಹೆಂಗೆ ತಿಳಿಯಂಗಿಲ್ಲ, ಅದೇನು ನೀ ಮಾಡಿದಲ್ಲ 6 ಫೀಟ್ನಾಗ ಅದಕ್ಕೆ 4 ಕಂಬ ಹೊಡೆದು ಮ್ಯಾಗ ಒಂದು ಪ್ಲಾಸ್ಟಿಕ್ ಹಾಕಬೇಕು ಅಂತೇಳಿ ಅದೊಂದು ಐಡಿಯಾ ಕೊಟ್ಟರು. ಐಡಿಯಾ ಕೊಟ್ಟ ಮ್ಯಾಗ ನಾ ಅದಕ್ಕೆ ಚಂದ ಸರಿಯಾಗಿ ಪ್ಲಾಸ್ಟಿಕ್ ಹಚ್ಚಿ ಕಂಬ ಹೊಡೆದು ಈಟು ಮಾಡಿಕಿಸಿ ಮತ್ತು ಅದ್ರಗೇನ ದೊಡ್ಡದು ಮಾಡ್ಬೇಕಂತೇಳಿ ಇನ್ನೂ ಅನ್ಸೋದಿತ್ತು. ನನಗೆ ಬಲ್ಯಕ್ಕೆ ಖಾದಿ ಹೊಡೆದವ್ರು ಬಂದರು. ಖಾದಿ ಹೊಡೆದವ್ರು ಬಂದರು. ಫಸ್ಟ್ ಟೈಮ್ ಮಾಡಿದ್ದ, ಇಲ್ರಿ ನಿಮ್ಗೊಂದು ಹೆಚ್ಚಿಗೆ ಇದು ಮಾಡ್ತೇವೆ, ನೀವು ಲೋನ್ ತೊಗೊಂಡಿಸಂದ್ರೆ ದೊಡ್ಡ ಪ್ರಮಾಣದಾಗ ಮಾಡ್ರಿ ಅಂದರು. ಅವ್ರು ಬಂದು ಹೊತ್ತ ತಕ್ಷಣನೇ ಮತ್ತು KGB ಬ್ಯಾಂಕ್ ಚೇರ್ಮನ್ ಬೀದರ್ ಮತ್ತು ಗುಲ್ಬರ್ಗ ಅವ್ರು ಬಂದ್ರೆ ಎರೆಹುಳ ಮಾಡ್ರಿ ಇಲ್ಲಿ ಗರೂರ್ದಾಗ ಅಂತೇಳಿ. ಹಂಗೆ ನೋಡ್ರಿ ಒಬ್ಬರಿಂದ ಒಬ್ಬರು ಲಿಂಕ್ ಇದಾಗಿ ಅವರು RR ದೇಸಾಯಿ ಬಂದರು. ಬಂದ್ ಕಿಸಿ ಇಲ್ಲಪ್ಪ ನೀ ಎರೆಹುಳ ಮಾಡಿದಿ ಇದಕ್ಕೆ ದೊಡ್ಡದು ಮಾಡಿ ಅಂತ ಹೇಳಿಸಿದ್ರೆ ಅವ್ರು ಹೇಳಿದ್ರು. ಹೇಳಿಕ್ಸಿ ಏನು ಮಾಡಿದ್ರು ನನಗೊಂದು ನಮ್ಗೊಬ್ಬರು KGB ಬ್ಯಾಂಕ್ ಮ್ಯಾನೇಜರ್ ಒಂದು ಇದು ಕೊಟ್ರಿ ಫೋನ್ ಹಚ್ಕಿಸಿ, ನೀವು ಅಲ್ಲಿ ಆನಂದ್ ಹೋಟೆಲ್ ಬರ್ರಿ, ನಮ್ಮ ಬ್ಯಾಂಕ್ ಅದ ರೀ, ಬ್ಯಾಂಕಿಗೆ ನೀವು ಬರ್ರಿ, ಅದು ಎರೆಹುಳ ಬಗ್ಗೆ ಅದ ಒಂದು ಜರ ಹೇಳಕತ್ತೀರ ಅಂದ್ರೆ ಅವರು. ಮತ್ತು ಅಲ್ಲಿಗೆ ಹೋದ್ರ ನಾ ಆನಂದ್ ಹೋಟೆಲ್ ಬಲ್ಲಿ ಹೋದ್ಮ್ಯಾಗ ಎಲ್ಲ ಮ್ಯಾನೇಜರ್ಗಳು ಕರ್ಸ್ಯಾರ ಅವ್ರು, ನನಗೇನು ಗೊತ್ತಿಲ್ಲ. ಇದು ಎರೆಹುಳ ಬಗ್ಗೆ ಅದ ನಾನು ಆಗಿದ್ದ ನಿಮ್ಮ ಅನುಭವ ಹೇಳಿದ್ರಿ, ಕಷ್ಟ ಸುಖ ಎಲ್ಲ ಹೇಳಿದ್ರು. ಹೇಳಿದ್ಮ್ಯಾಗ ಹಿಂಗೆ ಮಾಡ್ಬೇಕ್ರಿ, ಅದಕ್ಕೆ ಮ್ಯಾಲ್ಗೆ ಹಿಂಗೆ ಚಾಪರ್ ಹಾಕ್ಬೇಕು ಎಲ್ಲ ಹೇಳಿದ್ಮ್ಯಾಗ ಅವ್ರು ಏನಂದ್ರು ಎಲ್ಲ ಕೇಳಿಸಿಂದ ಒಂದು 3 ಮೂಲಿ ಗಡಿ ಕೊಟ್ಟರು ಮತ್ತು ಒಂದು ಶಾಲ್ ಹೊಚ್ಚರು. ಹೊಚ್ಕಿಸಿಂದ್ರೆ ನಮ್ಮ ಮ್ಯಾನೇಜರ್ಗೆ ಏನು ಮಾಡಿದ್ರು ಅವರು ಹಿಂದಿನ ಬಾಜು ಇವ್ರು ಏಟ್ ಬೇಡ್ತಾರೆ ಅಷ್ಟು ಲೋನ್ ಕೊಡು ಅಂದರು. ನನಗೆ ಅವಾಗ ಅನುಭವ ಇದ್ದಿಲ್ಲ. ಅವಾಗ 10 ಲಕ್ಷ ಐತ್ರಿ ಅದ್ರದ್ದು ಲೋನ್ ಕೊಡೋದು ಮಾಡೋರಿಗೆ. ನಾ ಏನು ಮಾಡೋದು 20,000 ಕೊಟ್ರಿ ನನಗೆ ಟೀಣ್ ಹಾಕೋತೀನಿ ಅಂತ ಹೇಳಿದ್ರಿ. ಇಲ್ಲ ಇನ್ನೂ ಹೆಚ್ಚಿಗೆ ತೋರಿ ಅಂದರು. 50 ಕೊಟ್ರಿ ಅಂದ ನಮ್ಮ ಊರಿಗೆ ನಾ ಬಂದ. ಮತ್ತೇನು ಮಾಡಿದ್ರು ಖಾದಿ ಬೋರ್ಡ್ನವರು ಲಿಂಕ್ ಐತ್ರಿ ಆ ಟೈಮ್ನಾಗ. ಅವ್ರು ಏನು ಮಾಡಿದ್ರು ಇಲ್ಲ 1 ಲಕ್ಷ ತಗೋ ಅಂತ ಹೇಳಿದ್ರು. ಹೇಳೋಣ ಯಾಕಲ್ರಿ ಅಂತ 1 ಲಕ್ಷ ಮಾಡಿದ್ರು. ಅದಕ್ಕೆ 8 ಫೀಟ್ಗಳು ಕಟ್ಟಿದ್ರಿ. ಕಟ್ಟಿಕಿಸಿದ್ರೆ ಮತ್ತೆ ದೊಡ್ಡ ಪ್ರಮಾಣದಾಗ ಮಾಡ್ಲಿಕ್ಕೆ ಶುರು ಮಾಡ್ದೆ. ಆ ಕಡೆ ಈ ಕಡೆ ಮಂದಿ ಬೆಣಗಿಯವ್ರು ಲಿಂಕ್ ಕೊಡೋರು, ಅವರು ಲಿಂಕ್ ಕೊಡೋರು, ಕೃಷಿ ಇಲಾಖೆದವ್ರು ಲಿಂಕ್ ಕೊಡೋರು. ಮಾರಾಟ ಮಾಡ್ಲಿಕ್ಕತ್ತ ನಾನು ರುಚಿನೇ ಮಕ್ಕಳು ಹತ್ತತ್ರ. ಎರೆ ಗೊಬ್ಬರ ಸಾಕಷ್ಟು ತಯಾರಾಗ್ಲಕತ್ತ ನನ್ನ ಬಲ್ಯಾಕ. ಗೊಬ್ಬರನು ಹೋಯ್ತಿರು ಅವಾಗ 250 ರೂಪಾಯಿಗೆ ಒಂದು ಚೀಲ, 250 ರೂಪಾಯಿಗೆ ಒಂದು KG ಹುಳ. ಇಟ್ಟು ಮಾಡ್ಕೋತ ಏನಾಯ್ತು ಮುಂದೆ ಮತ್ತೆ ಖಾದಿ ಬೋರ್ಡ್ದವ್ರು ಬಂದ್ರಿ. ಮತ್ತು ಇನ್ನೂ ಜಾಸ್ತಿ ಮಾಡಪ್ಪ ನಿನಗೆ ಈಟ್ ಅದರ ಆಗಲ್ಲ, ನಮ್ಮ ಇಲಾಖೆಗಳಿಗೆ ಕೊಡಾಕತ್ತೀರಿ ಅಂತೇಳಿ ಕೃಷಿ ಇಲಾಖೆದವ್ರು SB ಬಿರ್ಯಾದಾರ್ ಅಂತ ಹೇಳಿದ್ರಿ ಅವಾಗ ಬೆಣಗಿಯವ್ರು ಇದ್ದ ಟೈಮ್ ಜಂಟಿ ನಿರ್ದೇಶಕರು. ಅವ್ರಿದ್ರಿ. ಅವ್ರು ಏನು ಮಾಡಿದ್ರು ನೀವು ಇನ್ನೂ ಹೆಚ್ಚಿಗೆ ಮಾಡ್ರಿ ನಾ ಲಿಂಕ್ ಮಾಡ್ತೀನಿ ಅಂತಂದ್ರು. ಮತ್ತು ಖಾದಿ ಬೋರ್ಡ್ದವ್ರು ಬಂದ್ ಕಿಸಿಂದ್ರೆ 10 ಲಕ್ಷ ಪ್ರೊಜೆಕ್ಟ್ ಮಾಡ್ಸ್ಯಾರ ನನಗೆ. ಅವ್ರೆ 10 ಲಕ್ಷ ಮಾಡಿಸಿ 40 ಫೀಟ್ಗಳು ಕಟ್ಟಿದ್ರಿ. 40 ಫೀಟ್ಗಳು ಕಟ್ಟಿ ಕಸ ಕಡ್ಡಿ ಮಂದಿ ಸುಡ್ತಿದ್ರಲ್ರಿ, ಅವು ಎತ್ತಿನ ಬಂಡಿ ಅಲ್ಲೇ ತಂದು ಸ್ಟಾಕ್ ಮಾಡಿಕೊಂಡು ಅದಕ್ಕೆ ಕಡ್ಯಾಕನು ಕೊಳಸ್ತಿದ್ರನ್ನ. ಅವು ತವರೇಟಿ 1 ವರ್ಷನ ಆದ್ಮ್ಯಾಗ 2ನೇ ವರ್ಷಕ್ಕೆ ಅದು ಉಪಯೋಗ ಮಾಡ್ತಿದ್ರು. ಒಂದು ಲೇಯರ್ಗೆ ತಿಪ್ಪಿಗೆ ಹತ್ತ, ಅದ್ರ ಮ್ಯಾಗ ಒಂದು ಸ್ವಲ್ಪ ಮಣ್ಣ, ಮತ್ತು ತಿಪ್ಪಿಗೆ ಹತ್ತ ಮಣ್ಣ ಹಿಂಗೆ ಮಾಡ್ಕೋತ ಹೋಗಿ ಅವಕ್ಕೆ 1 ವರ್ಷ ಕೊಳಿಸಿ ಈ ಎರೆಹುಳ ಪಿಡ್ಡಿಗೆ ಹಾಕ್ತಿದಾರೆ. ಹಂಗೆ ಮಾಡ್ಕೋತ ಹೋಗಿ ನನಗೇನೈತೆ ರೀ 40 ಫೀಟಿಗೆ ಏನ್ರಿ ಒಂದು 800-900 ಚೀಲ ಬರ್ತೈತೆ ನನಗೆ 1 ವರ್ಷಕ್ಕೆ. ಅದು ಮಾರಾಟನೂ ಮಾಡ್ತಿದ್ದಾರೆ. ಹಿಂಗಾಗಿ ಏನೈತೆ ನನಗೆ 2 ಲಕ್ಷ, 2.5 ಲಕ್ಷ, 4 ಲಕ್ಷ ಹಿಂಗೆ ನನಗೆ ಆದಾಯ ಬರೋದು ಜಾಸ್ತಿ ಶುರು ಆಯ್ತು ರೀ ಅದು. ಈ ಕಡೆ ಇವ್ರು ಬೆಣಗಿಯವ್ರು ಏನು ಮಾಡಿದ್ರು ಎಲ್ಲ ತಾಲೂಕುಗಳಿಗೆ ಎರೆಹುಳುಗಳು ಅವರು ಫ್ರೀದಾಗ ಕೊಡ್ತಿದ್ರು, ನನಗೆ ಅಮೌಂಟ್ ಕೊಡ್ತಿದ್ರು ಅವರು. ಹಿಂಗಾಗಿ ಏನೈತೆ ನನಗೆ ಭಾಳ ಅನುಕೂಲ ಆಯಿತು. ಅನುಕೂಲ ಆದ್ಮ್ಯಾಗ ಮತ್ತು ನಾನು ನಿಂಬೆ ಗಿಡಗಳು ಹಚ್ಕೊಂಡ್ರೆ ನಾನು ಹೊಲ್ದಾಗ ತೋಟಗಾರಿಕೆ ಸಂಪರ್ಕ ಐತ್ರಿ. ಈ ವಿಜ್ಞಾನಿಗಳೇನು ತೋಟಗಾರಿಕೆ ಐತ್ರಿ, ತೋಟಗಾರಿಕೆಯಲ್ಲಿಂದ ಮತ್ತು ಕೃಷಿ ಇಲಾಖೆ ಐತ್ರಿ. ಹಿಂಗೆ ಎಲ್ಲರೂ ಸಪೋರ್ಟ್ ಸಿಕ್ಕ ನಿಂಬೆ ಗಿಡ 100 ನಿಂಬೆ ಗಿಡ ಹತ್ತದ. 4 ವರ್ಷಕ್ಕೆ ಅದು ಫಲ ಚಾಲು ಐತ್ರಿ. ಆ ನಿಂಬೆಕಾಯಿನೂ ನಮಗೆ ಚಲೋನೇ ಗಳಿಕೆನೇ ಐತ್ರಿ. ಒಟ್ಟು ನನಗೆ 5 ಮಂದಿ ಮಕ್ಕಳು ರೀ, ಅವ್ರಿಗೆ ವಿದ್ಯಾಭ್ಯಾಸದ ಏನೂ ಕೊಡ್ತೀನಿ ಅಲ್ಲಿರಿ. ನಾನು ಒಟ್ಟು ಒಬ್ಬ ಮಗ PUC ಮುಗೀತರು, ಒಬ್ಬ ಮಗ BSc MSc ಮುಗೀತು, ಒಬ್ಬಕ್ಕೆ ಮಗಳು MA B.Ed ಮುಗೀತು, ಒಬ್ಬಕ್ಕೆ ಮಗಳದು PUC ಮುಗೀತು, ಇನ್ನೊಬ್ಬಕ್ಕೆ ಮಗಳದು SSLC ಮುಗೀತು. ಹಿಂಗೆ ನಾನು ದುಡ್ಡಿನ ಕೊಡ್ತೀನಿ ಬರಲಿಲ್ಲ. ಎಲ್ಲ ಎರೆಗೊಬ್ಬರದ ಮೂಲಕ ನಿಂಬೆ ಗಿಡದು ಒಂದು 125 ಗಿಡಗಳು ಇದ್ದವು. ಅದು ಅಲ್ದೇ ಮತ್ತು ಕರಿಬೇವಿನ ಗಿಡಗಳು ಒಂದು 600 ಗಿಡಗಳು ರೀ. ಮತ್ತು ಅದು ಅಲ್ದೇ ಈ ಕಡೆ ಚಕ್ಕು ಗಿಡಗಳು ರೀ, ಕಣ್ಣಿಕಾಯಿ ಅಂತೇಳಿ ಇರ್ತಾವೆ. ಚಕ್ಕು ಗಿಡ, ಕಣ್ಣಿ ಗಿಡ, ಇವೆಲ್ಲ ಗಿಡಗಳು ಅಂದ್ರೆ ಸೈಡಿಗೆ ಬಂದಾರಿಗೆ ಹೊಂಟೇರಿ. ಚಿತ್ತಾಗುಲಿ ಗಿಡಗಳು ಅಂದ್ರೆ ಅವು
ಬದುವಿಗೆ ಅಂದ್ರೆ ಭಯಂಕರ ಬಕ್ಕಳು ಹಚ್ಚಿದಾರೆ ನಾವು ಒಟ್ಟು ಸುಮ್ ಗಿಡ ತರದು ಹಚ್ಚೋದು ಫಾರೆಸ್ಟ್ದಾಗ ಅಂದ್ರೆ ಹೊಲದ ದಂಡಿಗೆ ಹಚ್ಚೋದು ಬಂದಿರಿ ಎಂಡಿಗೆ ಹಚ್ಚಿದಾರು ಪ್ಲಾಟ್ ಎಲ್ಲಿ ಮಾಡಿಲ್ಲ ನಡುವೆ ಮತ್ತೆ ಸಜ್ಜಿ ತೊಗರಿ ಇಂಥವೆಲ್ಲ ಬೆಳ್ಕೊತಿದ್ರು ಅಂಥವು ಬೆಳ್ಕೋದು ಉಳ್ಳಾಗಡ್ಡಿ ಮೆಣಸು ಗಿಡ ಇವು ಭೀ ಬೆಳೀತಿದ್ದಾರೆ ಕಾಯಿಪಲ್ಯ ಎಲ್ಲ ಬೆಳೆದ್ರಿ ಕಾಯಿಪಲ್ಯನೂ ಬೆಳೀತಿದಾರೆ ಇವೆಲ್ಲ ಮಾಡ್ಕೋತ ಹೈನುಗಾರಿಕೆ ಒಂದು ಚಾಲು ಮಾಡ್ಕೊಂಡೇವ್ರು ಅದೇ ಟೈಮ್ನಾಗೆ. ಹೈನುಗಾರಿಕೆ ಅಂದ್ರೆ ಅದು ಒಂದು 12 ದನಗಳು ಇದ್ದವು ನನ್ನ ಬಲ್ಲಿ. ಈಗ ಎರೆಗೊಬ್ಬರು ಮಾಡ್ಬೇಕಾದ್ರೆ ದನಗಳು ಬೇಕ್ರಿ. ಹೌದು, ದನಗಳನ್ನು ಕಟ್ಕೋತಿದ್ದು. ಈ ಕಡೆ ಹಾಲಿನ ವ್ಯಾಪಾರನೂ ಚಾಲು ಆಯ್ತು. ಹಿಂಗಂದ್ರೆ ಒಂದು 12-15 ರೀತಿಯಿಂದ ನನಗೆ ದುಡ್ಡು ಬರ್ತಿತ್ತು ರೀ. ಈ ಕಡೆ ಎರೆಹುಳದು ಬರ್ತಿತ್ತು ರೀ, ಎರೆಹುಳು ಗೊಬ್ಬರ ಬರ್ತಿತ್ತು, ಈ ಕಡೆ ಚಿತ್ತಾಪಲ್ದು ಬರ್ತಿತ್ತು, ಈ ಕಡೆ ನಿಂಬೆ ಹಣ್ಣಿಂದ ಬರ್ತಿತ್ತು. ಹಿಂಗೆಲ್ಲ ರೀತಿಯಿಂದ ದುಡ್ಡು ಬರೋದು ಚಾಲು ಆಯಿತು. ನಿಂಬೆ ಗಿಡ 4 ವರ್ಷದ ಗಿಡ ಆಯ್ತು ರೀ. ಶಾಣ್ಯಾರ ಸಂಗಟ ಕೂತ್ರ ಶಾಣ್ಯ ಬುದ್ಧಿನೇ ಬರ್ತದೆ, ದಡ್ಡರ ಸರಿ ಕೂತ್ರ ದಡ್ಡತನನೇ ಬುದ್ಧಿ. ಸರ್ವಜ್ಞನ ವಚನ ಇದೆ, ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಅಂತೇಳಿ. ಹಂಗಾಯ್ತು ನಿಮ್ಮ? ಹಂಗಾಗಿ ಏನಾಯ್ತು ರೀ, ಮುಂದೆ ನಿಂಬೆ ಗಿಡದಾಗ ನಾನೇ ಗಳೆ ಹೊಡಿತದೆ ರೀ. ಗಳೆ ಹೊಡ್ಯಾಳಾಗ ಏನೈತೆ ರೀ, ಅದು ಒಂದು ನಗಕ್ಕೆ ನಿಂಬೆ ಗಿಡದ ಪಂಟೆ ಒಂದು ಸ್ವಲ್ಪ ದೊಡ್ಡವಾಗಿವ್ರಿ. ನಗಕ್ಕೆ ಹತ್ತಿ ಹಿಂಗೆ ರಿಕ್ ಇರ್ತದೆ ನೋಡ್ರಿ, ಆ ರೆಕ್ಕಿಗೆ ಸಿಕ್ಕಸೇನ ಒಂದು ಪಂಟೆ ಹಿಂಗೆ ಸೀಳತ್ತೆ ರೀ. ಇದೊಂದು ದೊಡ್ಡ ಅನುಭವ. ಇಲ್ಲಿ ಮಟ್ಟ ಹಿಂಗೆ ಸೀಳ್ದೊಳಗೆ ಏನಾಯ್ತು ರೀ, ಆ ಪಂಟಕ್ಕೆ ಅಸರ್ ಇದಕ್ಕೆ ಮ್ಯಾಗಿಂದ ಜಾಸ್ತಿ ಹೋಯ್ತು, ತೆಳಗಿಂದ ಕಡಿಮೆ ಹೋಯ್ತು ರೀ. ಹೊಡೆದ ಮ್ಯಾಗ ಒಂದು 15 ದಿನ ನಾ ಅಲ್ಲಿ ಹೋಗಿಲ್ಲ, ತಿಂಗಳು ಹೋಗಿಲ್ಲ ಅಲ್ಲಿ. ಆ ಗಿಡದಾಗ ಯಾವಕ್ಕೂ ಹೂವು ಬಂದಿಲ್ಲ, ಇದೊಂದು ಸೀಳಿದ ಕಟ್ಟೆ ಹೂವು ಬತ್ತು ರೀ. ಇದು ಏನು ಕರ ಮತ್ತೆ ಇದು ಹಿಂಗೆ ಹೆಂಗೆ ಅಂತೇಳಿ ವಿಚಾರ ಮಾಡಿ ನಾ ಏನು ಮಾಡಿದ್ರಿ, ಒಂದು 4 ಗಿಡಗಳು ನೀರು ಕಟ್ ಮಾಡಿದ್ರಿ. ನಾ ಇದಕ್ಕೆ ಅಸರ ಸಿಕ್ಕಿಲ್ಲ, ಇದಕ್ಕೆ ತೇವಾಂಶ ಸಿಕ್ಕಿಲ್ಲ, ಇದಕ್ಕೆ ತೇವಾಂಶ ಸಿಕ್ಕದ ಅಂತೇಳಿ ಹಿಂಗೆ ವಿಚಾರ ಮಾಡಿಸ ಅದಕ್ಕೆ 4 ಗಿಡಗಳು ನೀರು ನಿಲ್ಲಿಸ್ತಾರೆ. ನಾ ಉಳಿದಕ್ಕೆ ಯಥ ಪ್ರಕಾರ ನೀರು ಬಿಡ್ತಿದ್ರು. ಆ ಎಳೆದಾಗ ಏನಾಯ್ತು, ಅವು 4 ಗಿಡಗಳಿಗೆ ಮುಂದೆ ಒಂದು 20 ದಿವಸ 25 ದಿವಸ ಆಗಾನ ನೀರು ಬಿಡೋಣ, ಅವು 4 ಗಿಡಗಳು ಹೋಗಿ ಬಂದು ಮುಂದಿನಕ್ಕೆ ಬರಲಿಲ್ಲ. ಹಿಂಗಾಗಿ ಏನು ಮಾಡ್ದೆ, ಬೆಣಿಗೆಯವ್ರಿಗೆ ಮತ್ತು ಗ್ರಾಮ ಸೇವಕ ಹಾಗೆ ತಿಂಗಳಿಗೊಮ್ಮೆ ಬರ್ತಿದ್ರು. ಅವಾಗ ಅವ್ರು ಬಂದು ಕಿಸಿಂದ್ರೆ ಅದಕ್ಕೆ ಎಲ್ಲ ನೋಡಿ ಕಿಸಿ ಏನು ಮಾಡಿದ್ರು, ಅವರು ಹೈಲೈಟ್ ಮಾಡಿದ್ರು. ಅದು ಇಟ್ಟಿಗೆ ಹೈಲೈಟ್ ಮಾಡಿ ಇವ್ರು ಬಂದ್ರಿ, 40 ಮಂದಿ 30 ಮಂದಿ ಪತ್ರಕರ್ತರು ಬಂದ್ರಿ, ಮತ್ತು ಇವರು ಗ್ರಾಮ ಸೇವಕರು ಬಂದ್ರು. ಅವರು ಒಂದು 60-70 ಮಂದಿ ನಾನು ಹೊಲ ತುಂಬ ಅದ್ರಿ. ಇದ್ರ ಬಗ್ಗೆ ಅದಾಗ ಹಿಂಗೆ ನೋಡ್ಕಿಸಿ ಏನು ಮಾಡಿದ್ರು, ಇಲ್ಲ ಈ ರೈತ ಒಬ್ಬ ವಿಜ್ಞಾನಿ ಆದಂಗೆ ಆಗ್ಯಾನ, ಅವನಿಗೊಂದು ಅನುಭವ ಸಿಕ್ಕದ ಅಂತೇಳಿ ಮತ್ತು ಅದನ್ನೂ ಏನು ಮಾಡಿದ್ನ. ಇವತ್ತು ಗಿಡದಾಗ ನಿಂಬಿಕಾಯಿ ಹೂವು ಆದ ಮ್ಯಾಗ ಎಷ್ಟು ದಿವ್ಸಿಗೆ ಹಣ್ಣಾಗ್ತದ ಅದೊಂದು ಡೇಟ್ ಹಾಕಿ ಆ ಹೂವು ಇದ್ದ ಪಂಟಕ್ಕೆ ಕಟ್ಟದ್ರಿ. ಅದು 6 ತಿಂಗಳಿಗೆ ಹಣ್ಣು ಐತ್ರಿ. ಅದು ನಮ್ಗೆ ರೇಟ್ ಯಾಳ್ದಾಗ ಸಿಗ್ತದೆ, ಮಳೆಗಾಲದಾಗ ಸಿಗ್ತದೆ, ಬ್ಯಾಸಿಗೆ ಸಿಗ್ತದೆ ಅಂಥೇಳಿ ಏನು ಮಾಡ್ದೆ, ಅದು ಕಂಡು ಹಿಡಿದ ಕಿಸಿಂದ ಏನು ಮಾಡ್ದೆ, ನಾ ಅದು ಎಲ್ಲ ಗಿಡಗಳಿಗೆ ನೀರು ನಿಲ್ಲಿಸಿದ್ರಿ. ನಾ ಬಂದ್ ಮಾಡಿ ಕಿಸಿಂದ್ರೆ ಅದು ಯಾವ ಟೈಮ್ನಾಗ ಅಂದ್ರೆ ನಮಗೆ ದಸರಿ ದೀಪಾವಳಿ ನಾವು ನೀರು ನಿಲ್ಲಿಸ್ದೇವು, ಅದು ಕಟ್ ಮಾಡಿದೆವು ಅಂದ್ರೆ ಮುಂದೆ 6 ತಿಂಗಳು ಯಾವಾಗ ಬರ್ತದ ಆ ಟೈಮಿಗೆ ನೋಡ್ಕೊಂಡು ಇಷ್ಟಂದ್ರೆ ಇದು ಮಾಡಿದಾಗ ಈ ದಸರಿ ದೀಪಾವಳಿಲಿಂದ 6 ತಿಂಗಳು ಬರ್ಬೇಕಾದ್ರೆ ಏಪ್ರಿಲ್ ಮೇ ಜೂನ್ ತನ ನಮಗೆ ಆ ಕಾಯಿ ನಮಗೆ ಬರ್ಬೇಕಂದಾಗ ಏನು ಮಾಡ್ಬೇಕು ಅಂದ್ರೆ ದಸರಿ ದೀಪಾವಳಿ ನಾವು ನೀರು ಬಂದ್ ಮಾಡ್ಬೇಕು. ಮಳೆಗಾಲನು ಮುಗ್ಲಿಕ್ಕೆ ಬಂದಿರ್ತದ, ನೀರು ಬಂದ್ ಮಾಡಿದಾಗ ನಾ ಅವಾಗ ಏನು ಮಾಡ್ಬೇಕು, ಅಗಟಿ ಮಾಡ್ದ ಗಿಡಕ್ಕೆ ಅಗಟಿ ಮಾಡಿ ಒಂದು 10 ಬುಟ್ಟಿ ತಿಪ್ಪಿ ಗೊಬ್ಬರ ಹಾಕಿಸಿಂದ್ರೆ ಅದಕ್ಕೆ ನೀರು ಕೊಟ್ಟಾಗ ಏನಾಯ್ತು, ಗಿಡದಾಗ ಒಂದೊಂದು ಕಾಯಿ ಇದ್ರೂ ಹೂವು ಬಂತ್ರಿ. ಹೂವು ಬಂದು ಮುಂದೆ ಬ್ಯಾಸಿಗೆ ಟೈಮ್ನಾಗ ನನಗೆ ನಿಂಬೆ ಗಿಡ 1 ಲಕ್ಷ 1.5 ಲಕ್ಷ ನನಗೆ ಆದಾಯ ಬತ್ರಿ ಈ ಟೆಕ್ನಿಕಲ್ ಮಾಡಿದಾಗ. ಅದೇ ಟೆಕ್ನಿಕಲ್ ಮಾಡ್ಕೊತ ಹೋದ ಮುಂದೆ 2015ದಾಗ ಮಳೆ ಅಲಾಕ ಕಟ್ಟಾಯ್ತು ರೀ. ಅದು ಕಟ್ಟಾಯ್ತು, ಬೋರ್ನು ಬಂದಾಯ್ತು, ಬಾವಿನೂ ಬಂದಾಯ್ತು. ಮುಂದೆ ಬೋರ್ ಹಾಕಲು ಶುರು ಮಾಡ್ದೆ. 3 ಬೋರ್ ಹಾಕೋದು ಒಂದೇ ದಿನ ರೀ, ನೀರು ಬೀಳಿಲ್ಲ, 3 ಕನು ಬೀಳಿಲ್ಲ. ಮತ್ತು ಮಳೆ ವರ್ಷ ಮತ್ತೊಂದು 2 ಹಾಕದ, ಅವಕ್ಕೂ ನೀರೇ ಬೀಳಿಲ್ಲ. ಹಿಂಗೆ ಒಂದು 9 ಬೋರ್ ಹಾಕೋದು. 9 ಬೋರ್ನಾಗ 2 ಬೋರ್ ಸಕ್ಸಸ್ ಆದವ್ರು ನನಗೆ. 2 ಬೋರಿಗೆ ಅಂದ್ರೆ 1 ಇಂಚ್ ಬ್ಯಾಸಿಗಿಂದಾಗ ಬರ್ತಿತ್ತು ರೀ. ಮುಂದೆ ಮಳೆಗಾಲ 1.5 ಇಂಚ್ ಬರ್ತೀವ್ರಿ, 3 ಇಂಚ್ ನೀರು ಹತ್ತಿತ್ತು. ಈಗ ಅದನ್ನು ಮತ್ತು ಈಗ ಅವೆಲ್ಲ ನಿಂಬೆಗಳು ಮಳೆ ಇದು ಹಾಕಿಸಿಂದ್ರೆ ಗಿಡಗಳು ಹೋದ್ರಿ. ಹೋದ್ಮ್ಯಾಗ ಈಗ ಮತ್ತೆ ಕಬ್ಬು ಮಾಡ್ಕೊಳ್ಕತ್ತೀನಿ ರೀ. ನಾ ಕಬ್ಬು ಮಾಡ್ಕೊಂಡು ಹಿಂಗೆ ಕೃಷಿ ಇಲಾಖೆ ಸಂಪರ್ಕ ಅದ್ಲಿಂದ ಏನೈತ್ರಿ, ಒಂದು ಬ್ಯಾಳೆ ಮಷಿನ್ ಇಸ್ಕೊಟ್ರಿ ನಾನು. ಬ್ಯಾಳೆ ಮಷಿನ್ ಅಂದ್ರೆ ಮಿನಿ ದಾಲ್ ಮಿಲ್ ಹತ್ತಾರ, ದಾಲ್ ಮಿಲ್ ಅದು ಇಸ್ಕೊಟ್ರು. ಅದು ಯಾರಂದ್ರೆ ನೀಲಕ್ಕ ಮೇಡಮ್ಮ, ಜಾನಕಿ ಮೇಡಮ್ ಅವರು. ಇವತ್ತಿನ ದಿನ ನನಗೆ ಅದೊಂದು ಏನಾರ ಒಂದು 10 ಲಕ್ಷ ರೂಪಾಯಿ ನನಗೆ ಬ್ಯಾಳೆ ಮಷಿನ್ದೇ ನನಗೆ ಒಂದು 10 ಲಕ್ಷ ಬಂದದ್ರಿ. ವರ್ಷಿಗೆ 1 ಲಕ್ಷ ರೂಪಾಯಿ ಬಿಡದೆ ಬರ್ತದ್ರಿ. ಅದಕ್ಕೆ ಖರ್ಚು ಎಷ್ಟು ಆಗ್ತದೆ, ಒಂದು ಏನರ ಒಂದು 5,000 ಬರ್ತದ್ರಿ ವರ್ಷಕ್ಕೆ. ಅದೇನು ಕರೆಂಟ್ ಬಿಲ್ ಅಷ್ಟೇ ಅಲ್ಲ, ಇಲ್ಲಿ ತನಕ ಮೇಂಟೈನ್ ಚಾರ್ಜ್ ಇಲ್ಲ, ಏನಿಲ್ಲ, ಅದಕ್ಕೆ ಏನಿಲ್ಲ. ಏನೋ
ಯಾವಾಗಾರ ಒಮ್ಮೆ ಏನೋ ಒಂದೊಂದು ಪಟ್ಟಗಳು ಹೋಗ್ತಾವ. ಒಂದು ಏನ್ರಿ ಪಟ್ಟದಷ್ಟೇ 7-8 ವರ್ಷ ನನಗೇನು ಬಂದಿಲ್ಲ. 2008-9 ಮಷಿನ್ ಬಂದಿದ್ದು ಇಲ್ಲಿ ತನ ನನಗೆ ಅದು ಭಾಳ ಪ್ರಾಫಿಟ್ ತೋರಿಸಿದ್ರಿ. ಅದು ಅಲ್ಲದೆ ಮತ್ತೆ ಶಾವಿಗೆ ಮಷಿನ್ ಇತ್ತು ರೀ, ಅದ್ರದ್ದು ಇನ್ಕಮ್ ಬರ್ತಿತ್ತು. ಖಾರ ಕೊಟ್ಟ ಮಷಿನ್ ಇತ್ತು, ಅದ್ರದ್ದು ಬರ್ತಿತ್ತು. ಶಾವಿಗೆ ಮಷಿನ್ ನಮ್ಮ ಮಗಳಿಗೆ ಕೊಟ್ಟಿದ್ದೇವ್ರಿ. ಈಗ ಮತ್ತೊಂದು ಹಿಟ್ಟಿನ ಗಿರಣಿ ತೊಗೊಂಡೇನ್ರಿ. ಹಿಟ್ಟಿನ ಗಿರಣಿ ಅಂದ್ರೆ ಈ ವರ್ಷ ಏನ್ ಮಾಡೇನ್ರಿ, ಮತ್ತ ಇದು ಕಿರಾಣಿ ದುಕಾನ್ ತೆಗ್ದೇನ್ರಿ. ಸುಮ್ಮ 2 ಮಕ್ಳವ, ಒಬ್ಬ MRದಾಗ ನೌಕರಿ ಮಾಡ್ತಾನ್ರಿ. ಇವು ಮೆಡಿಕಲ್ದು ಡಾಕ್ಟರ್ಗಳು ಇದು ಮಾಡ್ತಾರಲ್ರಿ, ಅದು ಮಾಡ್ತಾನ. ಇನ್ ಸಣ್ಣ ಮಗ ಊರಾಗೆ ನಂಬಲ್ಲಿ ಅವ್ನಿಗೆ ಕಿರಾಣಿ ದುಕಾನ್ ಹಚ್ಕೊಟ್ಟಿದ್ದೇವ್ರಿ. ಈಗ ನಮ್ಗೆ ಯಾವ ಕೆಲಸ ಹಚ್ಚಲ್ಲ, ಏನೂ ಇಲ್ಲ, ಕೂತಲ್ಲಿ ಹೇಳ್ಕೊತ ಮಾಡ್ಕೋತ ಇದ್ದಿದ್ವಿ. ಅಡ್ಡಿಲ್ಲ. ಈಗ ಮಿನಿ ದಾಲ್ ಮಿಲ್ ಏನದ ಒಂದು 15-16 ವರ್ಷದಿಂದ ಅದು ನಿಮ್ಮ ಕಡೆ ಅದ ಮಿನಿ ದಾಲ್ ಮಿಲ್. ಅದರ ಅನುಭವ ಒಂದು ಸ್ವಲ್ಪ ಹೇಳ್ರಿ. ಮಿನಿ ದಾಲ್ ಮಿಲ್ ಅಂದ್ರೆ ಅದು ಮಷಿನ್ ರೀ, ತೊಗರಿ ಬ್ಯಾಳಿ. ಇವತ್ತು ನಾವು 1 ಚೀಲ ನಾವು ತೊಗರಿ ನೀರ ಹಾಕಿದೆ ಅಂದ್ರೆ ಅದ್ರಾಗ ಎಷ್ಟು ಬರ್ತದೆ ನಮ್ಗಂದ್ರೆ ಒಂದು 65 ಹಿಡ್ಕೊಂಡು 70 ಕೆಜಿ, 70 ಕಿಲೋ ಬರ್ತದೆ. 70 ಕಿಲೋ ಒಂದು ಚೀಲ ತೊಗರಿ 70 ಕೆಜಿ ಬರ್ತದ. ಹೊಟ್ಟ ಮತ್ತು ನುಚ್ಚ ಗುಂಡ ಇವೆಲ್ಲನೇ ತೆಗೆದ್ರೆ ನಮ್ಗೆ ಅಷ್ಟು ಬರ್ತದ. ಅದರ್ಲಿಂದ ನಮಗೆ ಇನ್ಕಮ್ ಅಂದ್ರೆ ಇವತ್ತು ತೊಗರಿ ಮಾರ್ದೇವ್ ಅಂದ್ರೆ ಏನಂದ್ರೆ ಇವತ್ತಿನ ದಿವಸ 12,000 ಮಾರ್ಲಿಕತ್ತದ ತೊಗರಿ. ಇವತ್ತು ನಾವು ಬ್ಯಾಳಿ ಅಂದ್ರೆ 20,000 ಕ್ವಿಂಟಲ್ ಮಾರ್ತೀವಿ. ಇವತ್ತು ಒಂದು ಚೀಲಕ್ಕೆ ಎಷ್ಟು ಸಿಗ್ತದೆ, 1,000 ಹಿಡ್ಕೊಂಡು 1,200 ನಮ್ಗೆ ಲಾಭ ಸಿಗ್ತದೆ. ಇವತ್ತು ಅದ್ರ ಮ್ಯಾಗೆ ನಿಂತು ನಾವು ಬಿಸ್ನೆಸ್ ಮಾಡಿದ್ರೆ ನಂಬಲ್ಲಿ ಏನದ ಊರಾಗ 3-3.5 ಗಂಟೆ ನೀರಾಗ ಹಾಕಿಸಂದ್ರೆ ನಮ್ಮ ಮೆಸಿನ್ ತರ್ತಾರ ಅವರು. ಊರನ್ ಮಂದಿ ಬಿದನೂರ, ಹವನೂರ, ಬಸ್ನಾಳ, ಇಲ್ಲಿ ಗೊಬ್ಬರ ಓಡಿ ಚಿಗೊಬ್ಬರ ಅಂತದ. ಈ ಎಲ್ಲ ಊರುಗಳಂದ್ರೆ 100 ಕ್ವಿಂಟಲ್ ಮೇಲೆ ಆಗ್ತಾರ ನಾವು ಕೊಡ್ಲಿಕ್ಕೆ. ಒಂದು ಕುಟುಂಬ ಬದುಕಿಸದ ಈ ಮಿನಿ ದಾಲ್ ಮಿಲ್. ಅಂದ್ರೆ ಈಗೇನು ನಿಮ್ ಕಡೆ ಬ್ಯಾಳಿ ಮಾಡಕ್ ಬರ್ತದ ತೊಗರಿ, ಅದನ್ನ ಅವರೆಲ್ಲ ತಯಾರು ಮಾಡ್ಕೊಂಡೇ ಬರ್ತಾರೆ. 3-3.5 ಗಂಟೆ ನೀರಾಗ ನೆನೆ ಹಾಕಿ 2 ಬಿಸಿಲು ಒಣಗಿಸ್ಕೊಂಡು ಅವ್ರಿಗೆ ಏನಿಲ್ರಿ, ನಾವು ತೊಗರಿ ಹಾಕಿದೆ ಅಂದ್ರೆ ಅದಕ್ಕೆ 6 ಕಡೆಗೆ ಡಿವೈಡ್ ಆಗದ್ರಿ. ಒಂದ್ ಕಡೆ ಬ್ಯಾಳಿ ಬರ್ತದ, ಒಂದ್ ಕಡೆ ಅದ್ರಾಗೆ ಮೋಟಾ ಬ್ಯಾಳಿ ಬರ್ತದ, ಮತ್ತೊಂದ್ ಕಡೆ ನುಚ್ಚು ಬರ್ತದ, ಮತ್ತೊಂದ್ ಕಡೆಗೆ ಗುಂಡು ಬರ್ತದ, ಅದ್ರಾಗೆ ಮ್ಯಾಗಿನ ಸಪ್ಪಿ ಒಂದ್ ಕಡೆ ಬರ್ತದ, ದನಗಳು ತಿನ್ನ ಚುನ್ನಿ ಒಂದ್ ಕಡೆ ಬರ್ತದ. ಬೇರೆ 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 ಹಾಕಿಸಂದ್ರೆ ಯಾರಿಗೂ ಟೆನ್ಷನ್ ಇಲ್ಲ. ಹೆಣ್ಮಕ್ಳಿಗೆ ನಂಬಲ್ಲಿ ಬ್ಯಾಳಿ ಸೀದಾ ಅವ್ರು ಚೀಲಕ್ಕೆ ಹಾಕ್ಬಹುದು, ಗಡಿಗೆಗೆ ಹಾಕ್ಬಹುದು. ಅಷ್ಟ ಹಾಕಿ ನಾವು ಸುಮ್ ಕೇರ್ಲಾರ್ದೇನೆ ಅವರು ಪಲ್ಯಕ್ಕೆ ಹಾಕ್ಬಹುದು. ಅಷ್ಟು ಸಿಸ್ಟಮ್ ಚಲೋ ಅದ. ಅಂದ್ರೆ ಈಗ ಒಂದು ದಿವಸದೊಳಗ ಎಷ್ಟು ನೀವು ಬ್ಯಾಳಿ ಮಾಡಬಹುದು? ಒಂದು ದಿವಸದಾಗ 8 ಹಿಡ್ಕೊಂಡು 10 ಕ್ವಿಂಟಲ್ ಆರಾಮ್ಸೆ ತೆಗಿತದ್ರಿ. ಮತ್ತೆ ಇಷ್ಟು ವರ್ಷದೊಳಗ ಎಷ್ಟು ತೊಗರಿಯನ್ನ ನೀವು ಹೊಡೆದ್ರಿ? ಈಗ ನಾವು ತಗೊಂಡ್ ಹಿಡಿದು ಒಂದ್ ವರ್ಷಕ್ಕೆ ಎಷ್ಟು ಆಗ್ತದೆ, ಎಷ್ಟು ಬೆಳೆ ಮಾಡ್ತೀವಿ? ಒಂದ್ ವರ್ಷಕ್ಕೆ 100 ಕ್ವಿಂಟಲ್ ಬೆಳೆ ಮಾಡ್ತಾ ಇದ್ದೀರಿ ಸರಾಸರಿ ಮೇಲೆ? ಸರಾಸರಿ ರೀ. ಮತ್ತದ ಏನ್ ಲೆಕ್ಕ ಅದು? ಒಂದು ಕ್ವಿಂಟಲ್ ಹೊಡೆಯೋದಕ್ಕೆ ಎಷ್ಟು ಬೇಕಾಗ್ತದೆ? ಅದು ನೋಡ್ರಿ, ಒಂದ್ ಸೇರಿಗೆ 5 ರೂಪಾಯಿ ತಗೋತೇವ್ರಿ. 3 ರೂಪಾಯಿ ಸೇರ 8 ವರ್ಷ ಹೊಡೆದೇನ್ರಿ, ಒಂದೇ ರೇಟೆ, ಹೆಚ್ಚಿಲ್ಲ ಏನಿಲ್ಲ. ಈ ಕಡೆ ಬಿಲ್ ವಾರ್ಡ್ ಮಾಡ್ಲಕತ್ತಾರಲ್ರಿ, 4 ಹೊಡೆದ 2 ವರ್ಷದಿಂದ. ಈ ವರ್ಷ 5 ರೂಪಾಯಿ ಒಂದು ಶೇರ್. ಒಂದ್ ಚೀಲ ತಂದ್ರಂದ್ರೆ 500 ರೂಪಾಯಿ ಕೊಡ್ತಾರ್ರಿ. ಹಂಗ ಒಂದ್ ದಿವ್ಸ 2 ಚೀಲ, 3 ಚೀಲ, 4 ಚೀಲ, ಹಿಂಗ ಒಂದೊಂದ್ ಸಲ 8 ಚೀಲ ಹೊಡೆದೇನ್ರಿ ನಾ. ಪ್ರತಿಯೊಂದು ಊರುಗಳದಾಗ ಇದು ಮಿನಿ ದಾಲ್ ಮಿಲ್ ಇರ್ಬೇಕಂತೇಳಿ ನಂದು ಆಸೆ ರೀ. ಯಾಕತ್ ಕೇಳ್ರಿ, ಎಲ್ಲರಿಗೂ ಉಪಯೋಗ ಆಗ್ತದ, ಒಂದ್ ಕುಟುಂಬ ಬದುಕಿಸ್ತದ ನನ್ನ ಖಾತ್ರಿ. ಹೌದು ಹೌದು. ಈಗ ಏನು ಮಿನಿ ದಾಲ್ ಮಿಲ್ ಇದನ್ನ ನೋಡಿ ಉಳಿದಂಥ ರೈತರಿಗೆ ಇದು ನಾವು ತಗೋಬೇಕು, ಇಂಥದ್ದು ಮಾಡ್ಬೇಕು ನಮ್ಮ ಊರೊಳಗೆ ಅಂತ ಹೇಳಿ ಇಲ್ಲ ಆಸಕ್ತಿ ತೋರ್ಸಲ್ರಿ ಜನ. ಇದು ನಮ್ಮ ಬಳಿ ಬರ್ತಾರ, ಕೇಳ್ತಾರ, ನೋಡ್ತಾರ, ಹೋತಾರ. ಆದ್ರ ಮಾಡ್ಬೇಕನ್ನೋದು ಇದು ಇಲ್ರಿ. ಒಟ್ಟು ಗೊತ್ತಲ್ಲೇ ಬರ್ಬೇಕಂದ್ರೆ ಆಗಲ್ರಿ. ಈ ಪರಿಶ್ರಮ ಪಡ್ಬೇಕಾಗ್ತದೆ. ಈಗ ನಿಮ್ದು ಹೆಂಗ, ಈಗ ಅದು ಮಿನಿ ದಾಲ್ ಮಿಲ್ ಮನೆಗೆ ಬಂದ ನಂತರ ನಿಮ್ಮ ಟೈಮ್ ಎಷ್ಟೆಷ್ಟು ಅದಕ್ಕೆ ಕೊಡ್ತಾ ಇದ್ರಿ? ಅದಕ್ಕೆ ಟೈಮ್ 24 ಗಂಟೆ ಕೊಡ್ತೀವಿ. 24 ಗಂಟೆ ಅದಕ್ಕೆ ಟೈಮ್ ಕೊಡ್ತೇವ್ರಿ. ನೀವು ನಿಮ್ಮ ಮನೆಯವರು? ನಮ್ಮ ಮನೆಯವ್ರನ್ನ ಹೊಡಿತಾರ, ನಾನು ಹೊಡಿತೀನಿ, ನಮ್ಮ ಮಕ್ಕಳನ್ನು ಹೊಡಿತಾರ. ಎಲ್ಲರೂ ಅದ್ರಾಗ ಇನ್ವಾಲ್ವ್ ಇದ್ದಿದ್ದೇವ್ರಿ. ನಮ್ಗೇನ್ ತಕ್ಲೀಫ್ ಇಲ್ರಿ ಇದ್ರ. ಮತ್ತೀಗ ಉಳಿದ ಕೃಷಿ ಕೆಲಸಗಳಿಗೆ ಹೆಂಗ ಟೈಮ್ ಬೇಕಲ್ಲ? ಇದು ಬರ್ಲಾರ್ದಳ ನಮ್ ಕೃಷಿ ಕೆಲಸ ರೀ. ಅಲ್ಲಿ ಹೊಲನೂ ಅದೇ, ಮನಿನೂ ಅದೇ, ಎಲ್ಲಾನು ಅದೇ ಅದಾರ. ಅಡ್ಡಿಲ್ಲ. ಅಂದ್ರೆ ಮಿನಿ ದಾಲ್ ಮಿಲ್ನಿಂದಾಗಿ, ಆಮೇಲೆ ಎರೆ ಗೊಬ್ಬರದಿಂದಾಗಿ ನಿಮ್ಮ ಇಡೀ ಬದುಕು ಬಹಳ ಪ್ರಗತಿದಾಯಕವಾಗಿ ಅದ, ಬಹಳ ಸಂತೋಷದಾಯಕವಾಗಿ ಅದ ಅಂತ ಹೇಳ್ತೀರಿ. ಒಂದು ವರ್ಷದೊಳಗ 2ರಿಂದ ಎರೆ ಗೊಬ್ಬರ ಆಯ್ತು, ಮಿನಿ ದಾಲ್ ಮಿಲ್ ಆಯ್ತು, ಮತ್ತೆ ಟೋಟಲ್ ನಿಮ್ದೇನು ಒಕ್ಕಲ್ತನ ಅದ, ಅದರಿಂದ ಎಷ್ಟು ಆದಾಯ ನೀವು ತಗೊಳ್ತಾ ಇದ್ದೀರಿ ಸರಾಸರಿ? ತೋಟಗಾರಿಕೆ ಬೆಳೆ, ಒಣಬೇಸಾಯ ಬೆಳೆ, ಈ ಕಡೆ ಮಿನಿ ದಾಲ್ ಮಿಲ್, ಖಾರ ಕೊಟ್ಟ ಮಷಿನ್ ಎಲ್ಲನೇ ಅಂದ್ರೆ 6 ಲಕ್ಷ ಒಂದು 3-4 ವರ್ಷ ತಗೊಂಡೇನಿ ಸರ್. 6 ಲಕ್ಷ ಎಲ್ಲನೇ ಒಟ್ಟು ಹೈನುಗಾರಿಕೆ ಹಿಡ್ಕೊಂಡು. ಈ ಕಡೆ ಒಂದು ನೀರ್ ಕಮ್ಮಗನ, ನಿಂಬೆ ಗಿಡ ಹೋದ್ಮ್ಯಾಗ ಕಡಿಮೆ ಆಗ್ಯದ. ಕಬ್ಬ ಹಚ್ಚೇನ್ರಿ,
ಒಂದು 4 ವರ್ಷದಿಂದ 70 ಟನ್ ತೆಗ್ದೀನಿ ಸರ್ ನನ್ನ ಹೊಲ್ದಾಗ. ಓಹೋ 3 70 ವರ್ಷ ಟನ್ 70 ಟನ್. ಒಂದನೇ ಬೆಳೆ, ಎರಡನೇ ಬೆಳೆ, ಈಗ 3ನೇ ಬೆಳೆ 85 ಟನ್ ತೆಗ್ದೀನಿ ನಾ. 2 ಎಕರೆ 3ನೇ ಬೆಳೆ ರೀ. 3ನೇ ಬೆಳೆ 3ನೇ ಬೆಳೆ ಯಾರು ತೆಗಿಯಲ್ರಿ. ನಿಮ್ಮ ಹೊಲ ಎಲ್ಲ ಸಂಪೂರ್ಣವಾಗಿ ಸಾವಯವ ಪದಾರ್ಥ ಅದ ನಿಮ್ಮ ಹೊಲದೊಳಗೆ? ಯಾಕಂದ್ರೆ ಒಂದ್ ವರ್ಷ ಎರೆಗೊಬ್ಬರ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದೀರಿ. ಅದು ಮಕ್ಕಳು ಕೊಟ್ಟಿನ್ರಿ ಸರ್. ನಾನೇ ತಯಾರು ಮಾಡ್ತಿದ್ದ 200 ಚೀಲ ತನ ನಾ ಗೊಬ್ಬರ ಕೊಟ್ಟಿನ್ರಿ. ಅದಕ್ಕೆ ಕೆರಿ ಮಣ್ಣನ್ನು ಹೊಡ್ಸೇನ್ರಿ. ನಾವು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಣ್ಣು ಹೊಡ್ಸೇನ್ರಿ. ಏನ್ ಬೆಳೆ ಉಳಿಕೆಗಳು ಇರ್ತಾವಲ್ಲ, ಎಲ್ಲಿ ತಪ್ಪಲ ರಾವುದಿ ಅಂಥವೆಲ್ಲ ಮತ್ತೆ ಹೊಲಕ್ಕೆ ಗಿಲ್ಸಿಡಿ ಅದ ರೀ, ಅವೆಲ್ಲ ಕಡ್ದು ಒಳಗೆ ಹೋಗ್ಕೊಡ್ತೀನಿ. ನಾವ್ ಏನು ಉರಿ ಹಚ್ಚಿ ಸುಡೋದು ಮಾಡೋದು ಏನಿಲ್ಲ. ಸುಡಾ ಮಂದಿಗೂ ತಿಳಿಸಿ ಹೇಳ್ತೇವ್ರಿ. ನಿಮ್ಮ ಹೊಲ್ದಾಗ ಒಂದು 4 ಎಕರೆ ಹೊಲ ಇತ್ತಂದ್ರೆ ಒಂದು ಗಾರಿ ಹೊಡಿರಿ. ನೀವು ತೊಗರಿ ಬೆಳೆದಿ ಕಟ್ಟಿಗೆ ಮೊದಲು ಮಾಡಿ ಅದಕ್ಕೆ 4 ಬುಟ್ಟಿ ಮಣ್ಣು ಹಾಕ್ರ ಅಲ್ಲಿ ಗೊಬ್ಬರ ಆಗ್ತದ. ಇವತ್ತು ಬಿತ್ತನೆ ಮಾಡ್ತೇವು, ಬಣ್ಮಿ ಹಾಕ್ತೇವು. ಬಣ್ಮಿ ಜಾಪ್ತಿ 10 ವರ್ಷ ಹೇಳ್ತದೆ. ಇಲ್ಲಿ ಬಣ್ಮಿ ಹಾಕಿ ಅದ, ಇಲ್ಲಿ ಕಣ ಮಾಡಿ ಜಾಪ್ತಿ ಇರ್ತದ, ಕಣ ಮಾಡಿ ಜಾಸ್ತಿ ಅದ ಅಂತೇಳಿ ನಮಗೆ ಹೊಲ್ದಾಗ ತಿರ್ಗಾಡ್ದ ಹೇಳ್ತದ. ಇಷ್ಟ ಯಾಕೆ ಗೊತ್ತಾಗಲ್ಲ ಅಂತ ಮಂದಿಗೆ ತಿಳಿಸಿ ಹೇಳ್ತೇವ್ರಿ. ಅದರಿಂದ ಮಂದಿನೂ ಒಂದು ಸ್ವಲ್ಪ ಹುಷಾರಾಗ್ಯದ್ರಿ ನಮ್ಮಲ್ಲಿ. ಈಗೇನು ತೊಗರಿ ಬ್ಯಾಳಿ ಮಾಡ್ತಿರಲ್ಲ, ಬ್ಯಾಳಿ ಬಿಟ್ಟು ಏನು ಉಳಿತದಲ್ಲ, ಹೊಟ್ಟೆ ಇರ್ಬೋದು, ಚುನ್ನಿ ಇರ್ಬೋದು. ಇದು ಒಳ್ಳೆ ಪಾಯಿಂಟ್ ರೀ ಸರ್ ನಿಮ್ದು. ಇದು ಹೊಟ್ಟೆ ಅಂದ್ರೆ ಒಂದು 30-40 ಚೀಲ ಹೊಟ್ಟೆ ಆಗ್ತದ್ರಿ. ಆ ಹೊಟ್ಟೆ 750 ರೂಪಾಯಿ ಒಂದು ಪ್ಯಾಕೆಟ್ ಮಾರ್ತಾರೆ. ಎಲ್ಲಿ ಮಾರಾಟ ಮಾಡ್ತೀರಿ? ಈ ಡೈರಿದವ್ರು ಒಯ್ತಾರೆ. ಶಿರ್ಷಿಯಾಗ ಒಂದು ಡೈರಿ ಅದ್ರ ಅವ್ರು ಒಯ್ತಾರ. ಮತ್ತು ಇನ್ನೊಬ್ರು ಇಲ್ಲಿ ಸ್ವಾಮಿ ಅಂತಾರ, ಅವ್ರು ಒಯ್ತಾರ. ಈ ಲೋಕಲ್ ಹುಣೂರಾಗ ಡೈರಿ ಅದಲ್ರಿ, ಅವ್ರು ಏನು ಮಾಡ್ತಾರೆ, ಎಮ್ಮಿಗಳಿಗೆ ಆಕುಗಳಿಗೆ ಅಂತೇಳಿ ಇವತ್ತು 4 ಚೀಲ ಕೊಟ್ಟೆ ಬಂದೇನ್ರಿ. ಹಂಗೆ ಒಯ್ತಾರೆ ಸರ್. ಅದನ್ನು ಯಾವುದು ಉಳಿಯಲ್ಲ ನೋಡಿ, ಯಾವುದು ವೇಸ್ಟ್ ಇಲ್ಲ. ಯಾವುದು ವೇಸ್ಟ್ ಇಲ್ಲ. ಒಕ್ಕಲ್ತೊಳಗೆ ವೇಸ್ಟ್ ಅನ್ನುವಂಥದ್ದು ಇಲ್ಲೇ ಇಲ್ಲ. ಎಲ್ಲಾನು ನಾವು ಬಳಸಬಹುದು. ಅದನ್ನ ನಮ್ಮ ಹೊಲಕ್ಕೂ ಬಳಸಬಹುದು, ಆಮೇಲೆ ನಮ್ಮ ಉದ್ಯೋಗಕ್ಕೂ ಬಳಸಬಹುದು. ಶ್ರಮ ಅಂದ್ರೆ ಭೂಮಿದಾಗ ನಾವು ದುಡಿಬೇಕು ನೋಡ್ರಿ. ದುಡಿದ ಯಾವ ಬಿಸ್ನೆಸ್ದಾಗೂ ಫೇಲ್ ಇಲ್ಲ ನನ್ನ ತಿಳಿದ ಮಟ್ಟಿಗೆ. ಇವತ್ತು ಕಿರಾಣಿ ದುಕಾನ ಅಂದ್ರೆ ಯಾರಿಗಾರು ಕುಂದ್ರಿ ಯಾಕಡ್ರೆ ಮಾಡಿದ್ರೆ ಅದು ಹಾಳಾಗಿ ಹೋಗ್ತದ್ರಿ. ಕಾಳಜಿ ಬೇಕಲ್ರಿ ಅದಕ್ಕೆ. ಅಡ್ಡಿಲ್ಲ. ಈಗ ಏನು 40-45 ವರ್ಷಗಳ ಹಿಂದೆ ಅಥವಾ ನಡು ವಾತಾವರಣ ಯಾವ ರೀತಿ ಇತ್ತು, ಈಗಿನ ವಾತಾವರಣ ಸಾಕಷ್ಟು ಬದಲಾವಣೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ನಿಮಗೇನು ಅನಿಸ್ತದೆ? ಮೊದಲ ಚಲೋ ಮಳೆ ಬರ್ತಾ ಇತ್ತು, ಈಗ ನಮಗೆ ಮಳೆ ಬರ್ತಾ ಇಲ್ಲ. ಅದರಿಂದ ನಮಗೆ ವಾತಾವರಣದೊಳಗೆ ಬಿಸಿಲು, ಉಷ್ಣತೆ ಹೆಚ್ಚು ಕಡಿಮೆ ಆಗಿದ್ದಕ್ಕೆ, ನೀರಿನ ಪ್ರಮಾಣ ಕಡಿಮೆ ಆಗಿದ್ದಕ್ಕೆ, ಅಥವಾ ಕೆಲವೊಮ್ಮೆ ಹೆಚ್ಚಾಗಿದ್ದಕ್ಕೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ ವಾತಾವರಣದಿಂದ ಅಂತೇಳಿ ಅನಿಸ್ತದಲ್ಲ? ಅನಿಸ್ತದೆ ಸರ. ಅದ್ರದ್ದು ನಾವು ಉಪಯೋಗ ತಗೋಬೇಕು. ಭಾಳಷ್ಟು ಮಂದಿ ಉಪಯೋಗ ತಗೊಂಗಿಲ್ಲ. ಆದ್ರೆ ನಮ್ಮ ನೀರು ನಾವೇ ಕಳ್ಕೊತೀವಿ ಅಂದಂಗ್ರಿ. ಅದು ಹೆಂಗಂದ್ರೆ ನಮ್ದು ಸಣ್ಣ ಹೊಲ ಇರಲಿ ದೊಡ್ಡ ಹೊಲ ಇರಲಿ, ಅದಕ್ಕೊಂದು ಕಲ್ಲು ಕುಡಿ ಮಾಡ್ಬೇಕು. ನೀರು ಮಳೆ ಬಂದ್ಮ್ಯಾಗ ಎಕ್ದಮ್ ಬರ್ತದ, ಬಂದ್ಮ್ಯಾಗ ಅದು ನಿಂತು ಹೋಗ್ಬೇಕು ಹೊಲ್ದಾಗ. ಅಲ್ಲಿ ಒಂದು ಹಿಂಗ ತಪ್ಪಂದ್ರೆ ಮತ್ತೊಂದು ಬೋರ್ಗಳಿಗೆ ಇದು ಆಗ್ತದ. ಇಂಥವೆಲ್ಲ ಚಿಕ್ಕ ಡ್ಯಾಮ್ಗಳು ನಮ್ಮಲ್ದ ಒಂದು ಕೃಷಿ ಹೊಂಡ, ಒಂದು ಚಿಕ್ಕ ಡ್ಯಾಮ್ ಅದ ರೀ. ನಮ್ಗೆ ಬೋರ್ಗಳಿಗೆ ನೀರು ಬರೋದ, ಅದನ್ನು ಉಪಯೋಗ ಮಾಡಿದೇವ್ರಿ. ಅದ್ರಲ್ಲಿಂದ ಹೆಲ್ಪ್ ಅದ. ಈ ನಮ್ಮ ಬಾಯಿ ಮ್ಯಾಗಿನ ಬಾಜು ಒಂದು ನೀರು ಹೊರಗೆ ಹಾಕೋ ಸಲಗ ಒಂದು 10 ಫೀಟ್ ಅಡ್ಡಲ್ಲ, ಒಂದು 500 ಫೀಟ್ ಉದ್ದ ಅಂತ ಒಂದು ತೆಗ್ಗ ಹೊಡೆದು ಇದು ಮಾಡ್ಯಾರಿ. ಆ ತೆಗ್ಗ ಬೇರೆದವ್ರು ನನಗೆ ಹೆಲ್ಪ್ ಮಾಡಿ ಕೊಟ್ಟಂಗ್ರಿ. ಅದು ನಮ್ಮ ಬಾಯಿಗೆ ರೀಚಾರ್ಜ್ ಆಗ್ತದೆ ಸರ್. ಅಂಥವು ಪ್ರತಿಯೊಬ್ಬರು ಆ ನಮನ ಮಾಡ್ಕೊತೋದ್ರೆ ಒಂದು ಸ್ವಲ್ಪ ನೀರಿನ ಕೊರತೆನೂ ಕಡಿಮೆ ಆಗ್ತದೆ ಅಂತ. ಅಡ್ಡಿಲ್ಲ ಶಾಮರಾವ್ ಅವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಕೊಡ್ತೀನಿ ಸರ್. 9902837727. ಆತ್ಮೇರೆ ಶಾಮರಾವ್ ಪಾಟೀಲ್ ಅವರು ಹೇಳಿದಂಥ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9902837727. ಈ ನಂಬರನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು ಶಾಮರಾವ್ ಪಾಟೀಲ್ ಅವರೇ, ಬಹಳ ಸುದೀರ್ಘವಾದಂಥ ಒಂದು ಕೃಷಿ ಜೀವನ ತಮ್ಮದು. ಬಹಳ ಅನುಭವಗಳು ತಮ್ಮಲ್ಲಿ ಅದಾವ. ಯಾವ ರೀತಿ ನಮ್ಮ ರೈತರು ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಯಾವುದೇ ನುಕ್ಸಾನ್ ಆಗೋಕ್ಕೆ ಸಾಧ್ಯ ಇಲ್ಲ, ಮತ್ತು ಫೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತೇನದ ನಮ್ಮ ಎಲ್ಲ ರೈತರಿಗೆ ಇದು ಸ್ಫೂರ್ತಿ ನೀಡುವಂಥದ್ದು ಮತ್ತು ಪ್ರೇರಣೆ ನೀಡುವಂಥದ್ದು. ಯಾವ ರೀತಿ ತಾವು ಎರೆ ಗೊಬ್ಬರದಿಂದ ಏನು ಸಾವಯವನ್ನ ಶುರು ಮಾಡಿದ್ರಿ, ಆ ಹಿಂದಿನ ಒಂದು ಇತಿಹಾಸವನ್ನ ತಾವು ಹೇಳಿದ್ರಿ, ಅದು ಬಹಳ ಮನಮುಟ್ಟುವಂಥದ್ದು. ನಮ್ಮ ರೈತರಿಗೆ ಯಾವ ರೀತಿ ಈ ಸಾವಯವ ಅನ್ನುವಂಥ ಒಂದು ವಿಷಯದ ಇದು ನಮ್ಮ ಜೀವನಕ್ಕೆ ವಿಷಮುಕ್ತವಾದಂತಹ ಒಂದು ಆಹಾರ ತಯಾರು ಮಾಡುವಂತಹ ಒಂದು ಸಂದೇಶವನ್ನು ಕೊಡಬಲ್ಲದು ಅನ್ನೋದನ್ನ ತಮ್ಮ ಅನುಭವಗಳ ಮೂಲಕ ನಮ್ಮ ಎಲ್ಲ ರೈತರಿಗೆ ತಿಳಿಸಿಕೊಟ್ಟಿದ್ದೀರಿ. ಕೇವಲ ಒಂದು ಒಳ್ಳೆಯ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಯಾವ ರೀತಿ ನಮ್ಮ ಜೀವನವನ್ನು ನಾವು ವಿಕಸಿತಗೊಳಿಸಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳ ಮೂಲಕ ಪಾಠ ಮಾಡಿದ್ದೀರಿ. ಅದರ ಜೊತೆಗೆ ಏನು ತಾವು ಮತ್ತು ತಮ್ಮ ಕುಟುಂಬದವರು ಇಬ್ಬರೂ ಕೂಡಿ ಈ ಕೃಷಿ ಒಳಗೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇರುವಂತಹ ಸಂಪನ್ಮೂಲಗಳನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದೀರಿ.
ಕಳೆದ 40 ವರ್ಷಗಳಿಂದ ಏನು ತಾವು ಮಾಡ್ತಾ ಇದ್ದಂಥ ವಿಷಯಗಳನ್ನ ಕ್ಲುಪ್ತವಾಗಿ ನಮ್ಮ ಎಲ್ಲ ರೈತರ ಜೊತೆಗೆ ತಾವು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈ ತನಕ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಗರೂರ್ ಬಿ ಗ್ರಾಮದ ಹಿರಿಯ ಅನುಭವಿ ರೈತರಾದ ಶ್ಯಾಮರಾಯ್ ಪಾಟೀಲ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ.